ರೈತ ಬಂಧುವರಿಗೆ ನಮಸ್ಕಾರ. ತಮಗೆಲ್ಲರಿಗೂ ಕೃಷಿ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ ಕೃಷಿ ದರ್ಶನದ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ನಲ್ಮೆಯ ಸ್ವಾಗತ. ಕರ್ನಾಟಕ ರಾಜ್ಯವು ಕೃಷಿ ಪ್ರಧಾನವಾದ ರಾಜ್ಯ ಆಗಿದ್ದು ಹೆಚ್ಚಿನದಾಗಿ ಮಳೆಯಾಶ್ರಿತ ಮೇಲೆ ಕೃಷಿಯೇ ಹೆಚ್ಚು ಅವಲಂಬಿತವಾಗಿದೆ. ರಾಜ್ಯದ ಮಳೆಯಾಶ್ರಿತ ಕೃಷಿಯನ್ನು ಜೀವನಾಧಾರಿತ ಕೃಷಿಯಿಂದ ಸುಸ್ಥಿರ ಕೃಷಿಯನ್ನಾಗಿ ರೈತರ ಜೀವನ ಮಟ್ಟವನ್ನು ಉತ್ತಮಪಡಿಸೋದಕ್ಕೆ ಕೃಷಿ ಇಲಾಖೆ ವತಿಯಿಂದ ಅನೇಕ ಯೋಜನೆಗಳನ್ನು ರೂಪಿಸಲಾಗಿದೆ. ಅದರಲ್ಲೂ ವಿಶೇಷವಾಗಿ ಕೃಷಿ ಭಾಗ್ಯ ಯೋಜನೆ ಅನ್ನೋದನ್ನು ಅನುಷ್ಠಾನಗೊಳಿಸಲಾಗ್ತಾ ಇದೆ. ಸಾಮಾನ್ಯವಾಗಿ ಈ ಬಿದ್ದ ಮಳೆ ನೀರು ಕೃಷಿ ಕೆರೆಗಳಲ್ಲಿ ಹೊಂಡಗಳಲ್ಲಿ ಎಲ್ಲ ತುಂಬಿಕೊಳ್ತಾ ಇರುತ್ತೆ. ಸೊ ಆ ನೀರನ್ನು ಯಾವಾಗ ಸಕಾಲಕ್ಕೆ ನಮ್ಮ ಬೆಳೆಗಳಿಗೆ ಬೇಕಾಗುತ್ತೋ ಅಲ್ಲಿ ರೈತರು ಅದನ್ನು ಸದ್ಬಳಕೆ ಮಾಡ್ಕೊಳ್ತಾ ಹೋಗ್ತಾರೆ. ಸೊ ಹೀಗೆ ಈ ಕೃಷಿ ಭಾಗ್ಯ ಯೋಜನೆಯಲ್ಲಿ ಬಿದ್ದ ಮಳೆ ನೀರನ್ನು ಪೋಲಾಗದಂತೆ ಅದನ್ನು ಶೇಖರಿಸಿ ಯಾವಾಗ ಸಕಾಲಕ್ಕೆ ಬೇಕಾಗುತ್ತೋ ಆ ಒಂದು ಬೆಳೆಗಳಿಗೆ ಅದನ್ನು ನೀರುಣಿಸುವ ಮೂಲಕ ಹೆಚ್ಚಿನದಾಗಿ ಇಳುವರಿಯನ್ನು ಪಡ್ಕೊಂಡು ಹೆಚ್ಚು ಲಾಭದಾಯಕವಾಗಿ ಆ ಒಂದು ಕೃಷಿಯನ್ನು ರೈತರು ಮಾಡಬಹುದು ಅಂತ ಹೇಳ್ತಾ, ರೈತ ಬಾಂಧವರೇ ಬನ್ನಿ ಈ ಒಂದು ಕೃಷಿ ಭಾಗ್ಯ ಯೋಜನೆಯ ಬಗ್ಗೆ ಒಳಹೊಕ್ಕು ಮತ್ತಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಈ ಒಂದು ಕೃಷಿ ಭಾಗ್ಯ ಯೋಜನೆಯ ಬಗ್ಗೆ ನಮ್ಮೊಡನೆ ಚರ್ಚೆ ಮಾಡೋದಕ್ಕೆ ಕೃಷಿ ಇಲಾಖೆ ವತಿಯಿಂದ ಶ್ರೀಮತಿ ರೂಪಾ ಎನ್ ಜಂಟಿ ಕೃಷಿ ನಿರ್ದೇಶಕರು ಈ ಒಂದು ಸ್ಟುಡಿಯೋದಲ್ಲಿ ನಮ್ಮೊಡನೆ ಆಗಮಿಸಿದ್ದಾರೆ. ರೈತ ಬಾಂಧವರೇ, ತಾವು ರೂಪಾ ಮೇಡಮ್ನವರನ್ನೇ ನೇರವಾಗಿ ಪ್ರಶ್ನೆ ಕೇಳೋದಕ್ಕೆ ದೂರವಾಣಿ ಸಂಖ್ಯೆಗಳು ನಮ್ಮ ಟಿವಿ ಪರದೆ ಮೇಲೆ ಬರ್ತಾ ಹೋಗುತ್ತೆ. 08023542599 ಮತ್ತು 23542699. ರೈತ ಬಾಂಧವರೇ, ನಿಮ್ಮ ಪ್ರಶ್ನೆ ನೇರವಾಗಿರಲಿ, ಸರಳವಾಗಿರಲಿ, ಸಂಕ್ಷಿಪ್ತವಾಗಿರಲಿ ಮತ್ತು ಇಂದಿನ ವಿಷಯ ಕೃಷಿ ಭಾಗ್ಯ ಯೋಜನೆ ಇದಕ್ಕೆ ಕೇಂದ್ರೀಕೃತವಾಗಿರಲಿ ಅಂತ ಹೇಳಿ ಕೇಳ್ಕೊಳ್ತಾ, ನಾನು ರೂಪಾ ಮೇಡಮ್ ಅವರಿಗೆ ರೈತ ಬಾಂಧವರ ಪರವಾಗಿ ಮತ್ತು ಚಂದನ ವಾಹಿನಿಯ ಪರವಾಗಿ ಒಂದು ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ, ಎಲ್ಲ ರೈತ ಬಾಂಧವರಿಗೂ ಕೃಷಿ ಇಲಾಖೆಯ ಪರವಾಗಿ ನಾನು ಒಂದು ನಮಸ್ಕಾರಗಳನ್ನ ಹೇಳ್ತಾ ಇದ್ದೀನಿ. ಮೇಡಮ್, ಈ ಒಂದು ಕೃಷಿ ಭಾಗ್ಯ ಯೋಜನೆ ಏನಿದೆ ಮೊದಲೇ ಇತ್ತು, ತದನಂತರ 1-2 ವರ್ಷಗಳ ಕಾಲ ಇರಲಿಲ್ಲ ಇಲಾಖೆ ವತಿಯಿಂದ, ಮತ್ತೆ ಹೊಸದಾಗಿ ಈಗ ಅನುಷ್ಠಾನ ಮಾಡಲಾಗಿದೆ. ಏನು ಈ ಉದ್ದೇಶ, ಏನು ಕಾರಣಗಳೇನು ಈ ಒಂದು ಅನುಷ್ಠಾನ ಮಾಡೋದಕ್ಕೆ, ಮರು ಅನುಷ್ಠಾನ ಮಾಡೋದಕ್ಕೆ? ಕೃಷಿ ಭಾಗ್ಯ ಯೋಜನೆನ ಈಗ ಮರು ಅನುಷ್ಠಾನ ಮಾಡೋದಕ್ಕೆ ಮುಖ್ಯ ಕಾರಣ ಅಂತ ಅಂದರೆ, ನಮ್ಮ ರಾಜ್ಯದಲ್ಲಿ ಈಗಾಗಲೇ ತಮ್ಮೆಲ್ಲರಿಗೂ ಗೊತ್ತಿದೆ, ನಮ್ಮ ಹೆಚ್ಚಿನ ಪ್ರದೇಶ ಮಳೆಯಾಶ್ರಿತ ಪ್ರದೇಶ ಇರ್ತಕ್ಕಂಥದ್ದು. 68% ಮಳೆಯಾಶ್ರಿತ ಪ್ರದೇಶ ಇದೆ. ಇತ್ತೀಚೆಗೆ ತಾವು ಗಮನಿಸ್ತಾ ಇರ್ಬೋದು, ಹವಾಮಾನ ಬದಲಾವಣೆಯಿಂದ ಹಲವಾರು ಅಂದರೆ ಮಳೆ ಪ್ರಮಾಣ ಒಂದೇ ಥರ ಇದ್ರೂ ಕೂಡ ಹಂಚಿಕೆ ಪ್ರಮಾಣದಲ್ಲಿ ವ್ಯತ್ಯಾಸ ಆಗ್ತಾ ಇದೆ. ಆ ಒಂದು ಹಿನ್ನೆಲೆಯಲ್ಲಿ ಮಳೆ ನೀರನ್ನು ಸಂಗ್ರಹಣೆ ಮಾಡಿಟ್ಕೊಂಡು ಅದನ್ನು ಮತ್ತೆ ಮರುಬಳಕೆ ಮಾಡ್ಕೋಬೇಕು ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ಈ ಒಂದು ಕೃಷಿ ಭಾಗ್ಯ ಯೋಜನೆನ ಮರುಜಾರಿ ಮಾಡಿದ್ದೀವಿ. ಮುಖ್ಯ ಉದ್ದೇಶ ಏನು ಮೇಡಮ್, ಈ ಒಂದು ಕೃಷಿ ಭಾಗ್ಯ ಯೋಜನೆ ಮುಖ್ಯ ಉದ್ದೇಶ ಏನು? ಇದ್ರ ಮುಖ್ಯ ಉದ್ದೇಶ ನೀವು ಹೇಳ್ದಂಗೆ ಮಳೆಯಾಶ್ರಿತ ಪ್ರದೇಶನ ಸುಸ್ಥಿರ ಕೃಷಿಯನ್ನಾಗಿ ಅದನ್ನು ಮಾರ್ಪಾಡು ಮಾಡ್ತಕ್ಕಂಥದ್ದು ಒಂದು. ಎರಡನೇದು, ಈ ಉತ್ಪಾದಕತೆ ಏನಿದೆ, ಬೆಳೆಗಳ ಉತ್ಪಾದಕತೆನ ಹೆಚ್ಚಿಸ್ತಕ್ಕಂಥದ್ದು, ಆದಾಯನ ಹೆಚ್ಚಿಸ್ತಕ್ಕಂಥದ್ದು, ಮತ್ತು ಬೆಳೆಗಳ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾವು ಈ ಏನು ಕೃಷಿ ಹೊಂಡದಲ್ಲಿ ಸಂಗ್ರಹಣೆ ಆಗಿರ್ತಕ್ಕಂಥ ನೀರನ್ನು ಸದ್ಬಳಕೆ ಮಾಡಿಕೊಂಡು ಅದನ್ನು ಬೆಳೆಗಳಿಗೆ ಕೊಟ್ಟು ಅದರಿಂದ ಉತ್ಪಾದನೆ ಜಾಸ್ತಿ ಮಾಡ್ತಕ್ಕಂಥದ್ದು, ಇವು ಮುಖ್ಯ ಉದ್ದೇಶ ಆಗಿದೆ. ಅಂತಂದರೆ ಈಗ ನೀರನ್ನು ನಾವು ಸಂಗ್ರಹಣೆ ಮಾಡ್ಕೊಂಡಿರ್ತೀವಿ, ಹೌದು, ಯಾವಾಗ ಬೆಳೆಗಳಿಗೆ ಬೇಕಾಗುತ್ತೋ ಅವಾಗ ಮಾತ್ರ ನೀರು ಉಣಿಸಬೇಕು ಅಂತಂದರೆ, ಈಗ ನಾವು ಏನು ಭತ್ತದಲ್ಲಿ ನಾಟಿ ಮಾಡೋದ್ರಿಂದ ಹಿಡಿದು ಕೊನೆಯವರೆಗೂ ನೀರು ನಿಲ್ಲಿಸ್ತಿರ್ತೀವಿ, ಆ ರೀತಿ ಮಾಡೋ ಅಗತ್ಯ ಇರಲ್ಲ. ಇತರ ಬೆಳೆಗಳಿಗೆ ಯಾವಾಗ ಒಂದು ಸಂದಿಗ್ಧ ಪರಿಸ್ಥಿತಿಗಳಲ್ಲಿ ಬೇಕಾಗುತ್ತೋ ಅವಾಗ ಮಾತ್ರ ಅದಕ್ಕೆ ಒಂದು ಈ ಒಂದು ಯೋಜನೆಯನ್ನು ಉಪಯೋಗ ಆಗ್ತಾ ಇದೆ. ಕೃಷಿ ಹೊಂಡಗಳು ಈ ರಾಜ್ಯದಲ್ಲಿ ಯಾವ್ಯಾವ ಜಿಲ್ಲೆಗಳಲ್ಲಿ ಇದು ಅನುಷ್ಠಾನ ಮಾಡಲಾಗ್ತಾ ಇದೆ ಈಗ ಈ ಕೃಷಿ ಭಾಗ್ಯ ಯೋಜನೆ? ಪ್ರಸ್ತುತ ಈಗ ಏನು ನಮ್ಮ ರಾಜ್ಯದಲ್ಲಿ ಒಣವಲಯಗಳಿದ್ದಾವೆ, ಹವಾಮಾನ ಒಣವಲಯಗಳು, ಅದರಲ್ಲಿ ಮಾತ್ರ ಅಂದರೆ 24 ಜಿಲ್ಲೆಗಳ 106 ತಾಲೂಕುಗಳಲ್ಲಿ, ಆ 24 ಜಿಲ್ಲೆನಲ್ಲೂ ಎಲ್ಲ ತಾಲೂಕುಗಳು ಕವರ್ ಆಗಿರೋಲ್ಲ.
ಕೇವಲ 106 ತಾಲೂಕುಗಳಲ್ಲಿ ನಾವು ಈ ಯೋಜನೆಯನ್ನು ಅನುಷ್ಠಾನ ಮಾಡ್ತಾ ಇದ್ದೀವಿ. ಈ 106 ತಾಲೂಕುಗಳಲ್ಲಿ ಕೆಲವೊಂದು ಪ್ರದೇಶ ಅಚ್ಚುಕಟ್ಟು ಪ್ರದೇಶ ಇದ್ದರೆ ಅದನ್ನು ಹೊರತುಪಡಿಸಿ ನಾವು ಈ ಒಂದು ಕೃಷಿ ಭಾಗ್ಯ ಯೋಜನೆಯನ್ನು ಅನುಷ್ಠಾನ ಮಾಡ್ತಾ ಇದ್ದೀವಿ. ಅಚ್ಚುಕಟ್ಟು ಪ್ರದೇಶ ಇರೋ ಜಾಗದಲ್ಲಿ ಇದನ್ನ ಅನುಷ್ಠಾನ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ಈ ಯೋಜನೆಯಲ್ಲಿ ಕೃಷಿ ಹೊಂಡ ನಿರ್ಮಾಣಕ್ಕೆ ಅವಕಾಶ ಇಲ್ಲ. ಹೌದು. ಹಾಗೆ ಈ ಒಂದು ಇನ್ನುಳಿದ ಜಿಲ್ಲೆಗಳಿಗೆ ಏನಾದರೂ ವಿಸ್ತರಣೆ ಮಾಡೋದಕ್ಕೆ ಅವಕಾಶ ಇದೆಯಾ ಈ ಒಂದು ಯೋಜನೆ? ಆದರೆ ಈ ಕೃಷಿ ಭಾಗ್ಯ ಯೋಜನೆ ಒಂದು ಮಹತ್ವನ ತಿಳ್ಕೊಂಡು ಎಲ್ಲ ರೈತರು ಕೂಡ ಈಗ ನಮಗೆ ಕೃಷಿ ಭಾಗ್ಯನ ಎಲ್ಲ ಜಿಲ್ಲೆಗಳಿಗೂ ವಿಸ್ತರಣೆ ಮಾಡಿ ಅಂತ ಅಂದ್ಬಿಟ್ಟು ಕೋರ್ಕೊತಾ ಇದ್ದಾರೆ. ಅದೇ ರೀತಿ ಜನಪ್ರತಿನಿಧಿಗಳು ಕೂಡ ತಮ್ಮ ಒಂದು ಕ್ಷೇತ್ರದ ಪರವಾಗಿ ಅವರು ಕೂಡ ಪತ್ರಗಳನ್ನ ಬರೆದಿದ್ದಾರೆ. ಇದನ್ನು ನಾವು ಸರ್ಕಾರಕ್ಕೆ ನಾವು ಸಲ್ಲಿಸಿದ್ದೀವಿ. ಅದರಲ್ಲಿ ಅನುಮೋದನೆ ಬಂದ ನಂತರ ಇದ್ರ ಬಗ್ಗೆ ವಿಸ್ತರಣೆ ಬಗ್ಗೆ ಬೇರೆ ಬೇರೆ ಜಿಲ್ಲೆಗಳಿಗೆ ರಾಜ್ಯದ ಎಲ್ಲ ಜಿಲ್ಲೆಗಳಿಗೂ ಕೂಡ ವಿಸ್ತರಣೆ ಮಾಡೋದಕ್ಕೆ ನಾವು ಸರ್ಕಾರ ಅನುಮೋದನೆ ಪಡೆಯೋದಕ್ಕೆ ನಾವು ಕೇಳ್ಕೊಂಡಿದ್ದೀವಿ. ಸರ್ಕಾರ ಅನುಮೋದನೆಯಿಂದ ತದನಂತರ ಇದನ್ನು ಅನುಷ್ಠಾನ ಮಾಡ್ತೀವಿ. ಅವಾಗಲೂ ಸಹ ಅಚ್ಚುಕಟ್ಟು ಪ್ರದೇಶಕ್ಕೆ ಒಳಪಡೋದಿಲ್ಲ ಈ ಒಂದು ಯೋಜನೆ. ಅಚ್ಚುಕಟ್ಟು ಪ್ರದೇಶದಲ್ಲಿ ಎಲ್ಲಿ ಕೊನೆ ಹಂತದ ಒಂದು ನೀರಾವರಿ ತಲುಪದೇ ಇರತಕ್ಕಂಥ ಪ್ರದೇಶನ ಮಾಡೋದಕ್ಕೆ ಅವಕಾಶ ಇದೆ. ಬಹಳ ಒಳ್ಳೆ. ಈ ಒಂದು ಕೃಷಿ ಭಾಗ್ಯ ಯೋಜನೆಯಡಿ ಏನೆಲ್ಲ ಘಟಕಗಳನ್ನು ವಿತರಣೆ ಮಾಡಲಾಗುತ್ತೆ ರೈತರಿಗೆ, ಮತ್ತು ಆ ರೈತರು ಏನಾದರೂ ಅವರಿಗೆ ಎಷ್ಟು ಸಹಾಯಧನ ನೀಡ್ತೀರ ತಾವು ಈ ಒಂದು ಘಟಕಗಳಿಗೆ? ಈ ಕೃಷಿ ಭಾಗ್ಯ ಯೋಜನೆಯಲ್ಲಿ ನಾವು 6 ಕಡ್ಡಾಯ ಘಟಕಗಳನ್ನ ಅಳವಡಿಸಬೇಕು ಅಂತ ಅಂದ್ಬಿಟ್ಟು ಇದರಲ್ಲಿ ಮಾರ್ಗಸೂಚಿಯಲ್ಲಿ ನಾವು ಕೊಟ್ಟಿದ್ದೀವಿ. ಇದರಲ್ಲಿ ಮುಖ್ಯವಾಗಿ ಏನು ಅಂತಂದರೆ ಕ್ಷೇತ್ರ ಬದು ಮಾಡ್ತಕ್ಕಂಥದ್ದು. ಕ್ಷೇತ್ರ ಬದು, ಕೃಷಿ ಹೊಂಡ ನಿರ್ಮಾಣ, ಅದಕ್ಕೆ ಕೃಷಿ ಹೊಂಡ ನಿರ್ಮಾಣ ತದನಂತರ ಅದಕ್ಕೆ ಪಾಲಿ ಲೈನಿಂಗ್ ಕೊಡ್ತಕ್ಕಂಥದ್ದು, ನೀರು ಹಿಂಗದಂಗೆ. ತದನಂತರ ಡೀಸೆಲ್ ಪಂಪ್ ಸೆಟ್ಟು, ಈ ಒಂದು ಕೃಷಿ ಹೊಂಡದ ಸುತ್ತ ತಂತಿ ಬೇಲಿನ ನಿರ್ಮಾಣ ಮಾಡ್ತಕ್ಕಂಥದ್ದು, ಆಮೇಲೆ ನೀರನ್ನ ಎತ್ತೋದಕ್ಕೆ ಅನುಕೂಲ ಆಗೋ ಥರ ಡೀಸೆಲ್ ಪಂಪ್ ಸೆಟ್ಟು ಅಥವಾ ಸೋಲಾರ್ ಪಂಪ್ ಸೆಟ್ಟು, ಮತ್ತು ನೀರನ್ನು ಸದ್ಬಳಕೆ ಮಾಡ್ತಕ್ಕಂಥದ್ದಕ್ಕೆ ಇಲ್ಲಿ ಸೂಕ್ಷ್ಮ ನೀರಾವರಿ ಘಟಕ ಕೂಡ ಅಳವಡಿಸ್ತಾ ಇದ್ದೀವಿ. ಈ 6 ಘಟಕಗಳನ್ನ ಕೃಷಿ ಭಾಗ್ಯ ಯೋಜನೆಯಲ್ಲಿ ಕಡ್ಡಾಯವಾಗಿ ಅಳವಡಿಸ್ಕೊಳ್ಳೋದಕ್ಕೆ ನಾವು ಅಳವಡಿಸ್ಕೊಳ್ಳೋ ಥರ ಅನುಷ್ಠಾನ ಮಾಡ್ತಾ ಇದ್ದೀವಿ. ಎಷ್ಟು ಸಹಾಯಧನ ನೀಡ್ತಾರೆ ಮೇಡಮ್ ರೈತರಿಗೆ? ಶೇಕಡ ಅಂದರೆ ಸಾಮಾನ್ಯ ವರ್ಗದ ರೈತರಿಗೆ ಶೇಕಡ 80% ಸಹಾಯಧನ ಇದೆ. ಇದರಲ್ಲಿ ತಂತಿ ಬೇಲಿ ಮಾತ್ರ ಶೇಕಡ 40% ಇದೆ. ಅದನ್ನು ಹೊರತುಪಡಿಸಿದ್ರೆ ಇವ್ರಿಗೆ SCP TSP ಅಂದರೆ ಪರಿಶಿಷ್ಟ ಜಾತಿ ಮತ್ತು ಪಂಗಡದವರಿಗೆ ಶೇಕಡ 90% ಸಹಾಯಧನ ನೀಡಲಿಕ್ಕೆ ಅವಕಾಶ ಇದೆ. ಇದರಲ್ಲೂ ಕೂಡ ತಂತಿ ಬೇಲಿನಲ್ಲಿ ಶೇಕಡ 50% ಮಾತ್ರ ಅವಕಾಶ ಇದೆ, ಸಹಾಯಧನ ಅವಕಾಶ ಇದೆ. ಒಟ್ಟಾರೆ ಈ ಒಂದು ಕೃಷಿ ಭಾಗ್ಯ ಯೋಜನೆಯಡಿ ಎಲ್ಲ ಒಂದು ಪ್ಯಾಕೇಜ್ ಅಂತ ನೀವೇನು ಕರಿತೀರಾ, ಸೊ ಆ ಪ್ಯಾಕೇಜ್ಗೆ ರೈತರಿಗೆ ಎಷ್ಟು ಸಹಾಯಧನವನ್ನು ನೀಡಲಾಗುತ್ತೆ, ಮತ್ತು ಅವ್ರ ರೈತರು ಎಷ್ಟು ವಂತಿಕೆಯನ್ನು ಭರಿಸಬೇಕಾಗುತ್ತೆ ಮೇಡಮ್? ಇದಕ್ಕೆ ರೈತರ ವಂತಿಕೆ ಅಂತ ಏನಾದ್ರು ಇರುತ್ತಾ, ಅವ್ರು ನೀಡಬೇಕಾಗುತ್ತೆ? ಹೌದು. ಶೇಕಡ 80% ನಾನು ಈಗೇನು ಹೇಳಿದೆ, ಸಾಮಾನ್ಯ ವರ್ಗದ ರೈತರಿಗೆ ಶೇಕಡ 80% ಮತ್ತು ಪರಿಶಿಷ್ಟ ಜಾತಿ ಪಂಗಡದ ವರ್ಗದವರಿಗೆ ಶೇಕಡ 90% ಸಹಾಯಧನ ಇರುತ್ತೆ ಅಂತ. ಅದರಲ್ಲಿ ನಾವು ಒಂದು ನೋಡಿದಾಗ ಒಂದು 10x10x3 ಮೀಟರ್ ಅಳತೆಯುಳ್ಳ ಒಂದು ಕೃಷಿ ಹೊಂಡ ತಗೊಂಡ್ರೆ ಸುಮಾರು 32,000 ರೂಪಾಯಿ ಅವರು ರೈತರ ವಂತಿಗೆ ಕೊಡಬೇಕಾಗತ್ತೆ. ಆದರೆ ಪೂರ್ಣ ವೆಚ್ಚ ಬಂದು 1,29,000 ಆಗುತ್ತೆ. ಇದರಲ್ಲಿ 6 ಘಟಕಗಳನ್ನ ಇದು ಒಳಗೊಂಡಿದೆ. ಈ 6 ಘಟಕಗಳಲ್ಲಿ ಘಟಕಗಳನ್ನ ಅಳವಡಿಸ್ಕೊಳ್ಳೋದಕ್ಕೆ ಸರ್ಕಾರದಿಂದ 96,000 ಸಹಾಯಧನ ಬರುತ್ತೆ. ಅದೇ ರೀತಿ ನಮ್ಮದು ಗರಿಷ್ಠ ಅಳತೆ ಇರತಕ್ಕಂಥ 21x21x3 ಮೀಟರ್ ಇರತಕ್ಕಂಥ ಒಂದು ಕೃಷಿ ಹೊಂಡನ ಅವರು ರೈತರು ಅಳವಡಿಸ್ಕೋಬೇಕಾದಾಗ ಸಾಮಾನ್ಯ ವರ್ಗದ ರೈತರಿಗೆ ಎಲ್ಲ ಘಟಕಗಳು ಸೇರಿ 2,90,000 ರೂಪಾಯಿ ಅವ್ರಿಗೆ ವೆಚ್ಚ ಆಗುತ್ತೆ. ಅದರಲ್ಲಿ ರೈತರ ವಂತಿಕೆ 89,000 ಅಂದರೆ ನಿಯರ್ಲಿ 90,000 ರೈತರ ವಂತಿಕೆ ಇರುತ್ತೆ. ಇನ್ನು ಉಳಿದ 2 ಲಕ್ಷದ ಏನು ಅನುದಾನ ಇದೆಯಾ ಅದು ಸರ್ಕಾರನೇ ಬರೆಸ್ಕೊಡುತ್ತೆ. ಅಂದರೆ ಸರ್ಕಾರದ ಉದ್ದೇಶ ಏನಪ್ಪ ಅಂತ ಅಂದರೆ ಮಳೆ ನೀರು ಸಂಗ್ರಹಣೆ ಮಾಡಿ ಅದರಿಂದ ಈ ಮಳೆಯಾಶ್ರಿತ ಕೃಷಿನ ನಾವು ನೀರಿನ ಸದ್ಬಳಕೆ ಮಾಡಿ ಸುಸ್ಥಿರ ಕೃಷಿ ಮಾಡೋದು ಅನ್ನೋ ಒಂದು ಉದ್ದೇಶದಿಂದ ಗರಿಷ್ಠ ಮೊತ್ತದ ಒಂದು ಸಹಾಯಧನನ ರೈತರಿಗೆ ಕೊಡ್ತಾ ಬಂದಿದೆ. ಅದೇ ರೀತಿ ಕಪ್ಪು ಮಣ್ಣಲ್ಲೂ ಸಹ ಒಂದು ರೈತರ ವಂತಿಕೆ ಎಲ್ಲ ಸೇರಿದ್ರೆ 36,000ದಿಂದ 74,000ವರೆಗೂ ರೈತರ ವಂತಿಕೆ ಇರುತ್ತೆ. ಸರ್ಕಾರದ ಸಹಾಯಧನ 1 ಲಕ್ಷದಿಂದ 1,90,000ವರೆಗೂ ಕೂಡ ಸರ್ಕಾರದ ಸಹಾಯಧನ ಇರುತ್ತೆ. ಒಳ್ಳೆ ಉತ್ತಮ. ಒಂದು ಕರೆ ಇದೆ, ಒಂದೊಂದು ದಾವಣಗೆರೆಯಿಂದ ಅಶೋಕ್ ಅವರು ಕರೆ ಮಾಡಿದ್ದಾರೆ. ಕರೆ ಸ್ವೀಕರಿಸಿ ಮತ್ತೆ ಚರ್ಚೆ ಮುಂದುವರಿಸೋಣ ಮೇಡಮ್. ಹಲೋ, ನಮಸ್ತೆ ಅಶೋಕ್ ಅವರೇ,
ಕೇಳಿ ತಮ್ಮ ಪ್ರಶ್ನೆ ಕೇಳಿ. ಸರ್, ನಾವು ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕು ಮೇಡಮ್. ಹಾಂ, ಹೇಳಿ, ಕೇಳಿ ಪ್ರಶ್ನೆ ಕೇಳಿ. ಹೊನ್ನಾಳಿ ಗ್ರಾಮದವರು. ನಮಗೆ ಹೊನ್ನಾಳಿ ತಾಲೂಕಲ್ಲಿ ಕೃಷಿ ಭಾಗ್ಯ ಯೋಜನೆ ಯಾಕೆ ಬಂದಿಲ್ಲ? ಇಲ್ಲ ಮೇಡಮ್, ಅದು ಹೊನ್ನಾಳಿ ತಾಲೂಕು, ಹೊನ್ನಾಳಿ ತಾಲೂಕಲ್ಲಿ ಅಂದರೆ ಇದು ಮಳೆಯ ಒಣ ಹವಾಮಾನ ಒಣ ವಲಯಕ್ಕೆ ಸೇರಿಲ್ಲದೆ ಇರೋ ಕಾರಣ ಇಲ್ಲಿ ಕೃಷಿ ಭಾಗ್ಯ ಯೋಜನೆ ಇರೋಲ್ಲ. ಬಟ್ ನಿಮ್ಗೆ ಏನಾಗ್ತಾ ಇದೆ, ಇಲ್ಲಿ ಈಗ ಏನಾದರೂ ರಾಜ್ಯವ್ಯಾಪಿ ನಾವೇನಾದರೂ ವಿಸ್ತರಣೆ ಮಾಡದಲ್ಲಿ ತಮಗೆ ಕೊಡೋದಕ್ಕೆ ಅನುಕೂಲ ಆಗುತ್ತೆ. ಮತ್ತೆ ಜಿಲ್ಲೆಗಳಲ್ಲಿ ವಿಸ್ತರಣೆ ಮಾಡೋ ಒಂದು ಮೇಡಮ್ ನಮಗೆ ಬಹಳ ನೆಸಿಟಿ ಐತಿ. ಯಾಕಂದ್ರೆ ಇಲ್ಲಿ ಭೂಮಿಯಲ್ಲಿ ನೀರು ಬರ್ತಾ ಇಲ್ಲ ಬೋರ್ನಲ್ಲಿ. ಇದೆ, ನಾವು ಈಗ ಅನುಕೂಲತೆ ಚೆನ್ನಾಗಿದೆ ಅಂತ ನಾವು ಹೇಳ್ತೇವೆ. ಈ ಒಂದು ಯೋಜನೆನ ನಾವು ಮುಖ್ಯವಾಗಿ ನಾವು ಮಾಡಿದ್ದು ಮಳೆಯಾಶ್ರಿತ ನೀತಿ ಪ್ರಕಾರ, ರಾಜ್ಯದ ಮಳೆಯಾಶ್ರಿತ ನೀತಿ ಪ್ರಕಾರ ಅದರಲ್ಲಿ ಒಣ ವಲಯಗಳು ಏನಿದಾವೆ ನಮ್ಮ ರಾಜ್ಯದಲ್ಲಿ ಅದಕ್ಕೆ ಮಾತ್ರ ಅವಕಾಶ ಮಾಡಿಕೊಟ್ಟಿದ್ವಿ. ಆದರೆ ಈಗ ಒಂದು ಹವಾಮಾನ ವೈಪರೀತ್ಯವನ್ನು ಗಮನಿಸಿದಾಗ ಕೆಲವು ನೀರಾವರಿ ಅಂದರೆ ನಮಗೇನು ಮಲೆನಾಡು, ಅರಮಲೆನಾಡು ಈ ಥರ ಒಂದು ಪ್ರದೇಶದಲ್ಲೂ ಕೂಡ ಮಳೆ ಪ್ರಮಾಣ ವ್ಯತ್ಯಾಸ ಆಗ್ತಾ ಇದೆ. ಆ ಒಂದು ಉದ್ದೇಶ ಇಟ್ಕೊಂಡು ಈಗ ಎಲ್ಲ ಇದಕ್ಕೂ ವಿಸ್ತರಣೆ ಮಾಡೋದಕ್ಕೆ ನಮ್ಮ ಸರ್ಕಾರಕ್ಕೆ ನಾವು ಒಂದು ಪ್ರಸ್ತಾವನೆ ಕಳಿಸಿದ್ದೀವಿ. ಅದ್ರದ್ದು ಅನುಮೋದನೆ ನಂತರ ಇವ್ರಿಗೂ ಕೂಡ ಕೊಡ್ತೀವಿ. ಅಲ್ಲಿಗೆ ವಿಸ್ತರಣೆ ಮಾಡಿದ ಮೇಲೆ ತಮಗೂ ಸಹ ಈ ಒಂದು ಯೋಜನೆ ಅನುಷ್ಠಾನ ಮಾಡಲಾಗುತ್ತೆ ನಿಮ್ಮ ಒಂದು ಭಾಗದಲ್ಲಿ ಅಂತ ಹೇಳ್ತಾ, ಮೇಡಮ್ ಈಗ ಸಾಮಾನ್ಯವಾಗಿ ಈ ಯಾವುದೇ ಒಬ್ಬ ರೈತ ಈ ಕೃಷಿ ಭಾಗ್ಯ ಯೋಜನೆಯಡಿ ಒಬ್ಬ ಫಲಾನುಭವಿ ಆಗಬೇಕು ಅಂತಂದರೆ ಅವನು ಏನು ಮಾಡಬೇಕು ಮೇಡಮ್? ಆ್ಯಕ್ಚುಲಿ ಯಾವುದಾದ್ರು ಅರ್ಜಿಗಳನ್ನು ಸಲ್ಲಿಸೋದಾಗಿದ್ರೆ ಅಥವಾ ಏನು ಮಾಡಬೇಕು ಅಂತ ಪ್ರಪ್ರಥಮವಾಗಿ ಈ ಒಂದು ಕೃಷಿ ಭಾಗ್ಯ ಯೋಜನೆಯಲ್ಲಿ ಅವರು ಇದನ್ನ ಸಹಾಯಧನ ಪಡ್ಕೋಬೇಕು, ಅದರದ್ದು ಸವಲತ್ತುಗಳನ್ನ ಪಡಿಬೇಕು ಅನ್ನೋದಾದರೆ ಈ ಏನು 106 ತಾಲೂಕುಗಳು ನಾವು ಕೃಷಿ ಭಾಗ್ಯ ಯೋಜನೆ ವ್ಯಾಪ್ತಿಯಲ್ಲಿ ತಗೊಂಬಂದಿದ್ದೀವಿ. ಆ ಒಂದು ರೈತರು, ಎಲ್ಲ ರೈತರು, ಯಾವುದೇ ಒಂದು ರೈತರು ಕೂಡ ಅಲ್ಲಿ ಹೋಗಿ ಅರ್ಜಿನ ನಮ್ಮ ರೈತ ಸಂಪರ್ಕ ಕೇಂದ್ರದಲ್ಲಿ ಸಲ್ಲಿಸ್ಬೋದು. ಇದರಲ್ಲಿ ಮುಖ್ಯವಾಗಿ ಏನಂತ ಅಂದರೆ 1 ಎಕರೆಗಿಂತ ಒಂದು ಸರ್ವೆ ನಂಬರಲ್ಲಿ 1 ಎಕರೆಗಿಂತ ಜಾಸ್ತಿ ಇರ್ತಕ್ಕಂಥ ಪ್ರದೇಶ ಇರ್ತಕ್ಕಂಥ ರೈತರಾಗಿರಬೇಕು. ಅದು ಒಂದು ಇದು. ಮತ್ತು ಹಿಂದಿನ ಸಾಲಗಳಲ್ಲಿ ಇವರು ಯಾವುದೇ ಒಂದು ಯೋಜನೆಯಲ್ಲಿ ಅಂದರೆ ಕೃಷಿ ಭಾಗ್ಯ ಜೊತೆಗೆ ಬೇರೆ ಇದರಲ್ಲಿ ಕೃಷಿ ಹೊಂಡ ನಿರ್ಮಾಣ ಮಾಡಿರ್ತಕ್ಕಂಥ ರೈತರು ಆಗಿರಬಾರ್ದು. ಅಷ್ಟು ಹೊರತುಪಡಿಸಿದ್ರೆ ಎಲ್ಲ ರೈತರು ಕೂಡ ಈ 106 ತಾಲೂಕುಗಳ ಎಲ್ಲ ರೈತರು ಕೂಡ ಈ ಯೋಜನೆ ಸವಲತ್ತು ಪಡೆಯೋದಕ್ಕೆ ಅರ್ಹರಾಗಿರ್ತಾರೆ. ಒಬ್ಬ ಈಗ ಅರ್ಜಿದಾರ ಏನೋ ಒಂದು ಕ್ಷೇತ್ರ ಬದು ಇರ್ಬೋದು ಅಥವಾ ಪಂಪ್ಸೆಟ್ ಇರ್ಬೋದು, ಇನ್ನಿತರೆ ನೀರಾವರಿಯ ಒಂದು ಘಟಕಗಳನ್ನು ಹೊಂದಿದ್ದಾನೆ ಅಂಥವನು ಈಗ ನಿಮಗೆ ಕೃಷಿ ಭಾಗ್ಯ ಯೋಜನೆಯಡಿ ಅರ್ಜಿ ಸಲ್ಲಿಸಬಹುದಾ? ಹೌದು, ಸಲ್ಲಿಸ್ಬೋದು. ಈ ಒಂದು ಕೃಷಿ ಭಾಗ್ಯ ಯೋಜನೆಯಲ್ಲಿ ನಾವು ಮುಖ್ಯವಾಗಿ ಏನು ಅಂತಂದರೆ ಕೃಷಿ ಹೊಂಡ ಮತ್ತು ಪಾಲಿಲೈನಿಂಗ್ ಮತ್ತು ಅದಕ್ಕೆ ಸುತ್ತ ತಂತಿ ಬೇಲಿ, ಈ ಮೂರಕ್ಕೂ ನಾವು ಅದನ್ನು ಇಲ್ಲೇ ಕಡ್ಡಾಯವಾಗಿ ಅವರು ತಗೋಬೇಕು ಅಂತ ಹೇಳಿರ್ತೀವಿ. ಅದ್ರ ಬದಲಾಗಿ ಕ್ಷೇತ್ರ ಬದು ಇರ್ತಕ್ಕಂಥ ರೈತ, ಅದ್ರ ಜೊತೆಗೆ ಡೀಸೆಲ್ ಪಂಪ್ ಸೆಟ್ ಈಗಾಗಲೇ ಹೊಂದಿರತಕ್ಕಂಥ ರೈತರು, ಸ್ಪ್ರಿಂಕ್ಲರ್ ಸೆಟ್ ಹೊಂದಿರತಕ್ಕಂಥ ರೈತರು, ಇಂಥ ರೈತರುಗಳು ಅದನ್ನು ಹೊಂದಿದ್ರು ಕೂಡ ಅವರು ಅರ್ಜಿ ಸಲ್ಲಿಸಿ ಇದರಲ್ಲಿ ಸವಲತ್ತನ್ನು ಪಡಿಬೋದು. ಈಗ ಈ ಒಂದು ಪಾಲಿಥೀನ್ ಹೊದಿಕೆ ಅಂತ ನೀವೇನು ಹೇಳ್ತಾ ಇದ್ದೀರಾ, ಈ ಪಾಲಿಥೀನ್ ಹೊದಿಕೆಯ ಅಳತೆ ಹೇಗೆ, ಯಾವ ರೀತಿ ನಿರ್ಧಾರ ಮಾಡ್ತೀರಾ? ಆಮೇಲೆ ಅದು ಸ್ಪೆಸಿಫಿಕೇಶನ್ಸ್ ಅಂದರೆ ಅದು ನಿಖರವಾಗಿ ಇಂಥದ್ದೇ ಇರಬೇಕು. ಇದು ಕೃಷಿ ಹೊಂಡ ಅಳತೆ ಮೇಲೆ ನಾವು ಈ ಒಂದು ಪಾಲಿಲೈನಿಂಗ್ದು ಒಂದು ಅಳತೆಯನ್ನು ನಾವು ಗುರುತಿಸ್ತೀವಿ. ನಾವು ಶೇಕಡ ಇದರಲ್ಲಿ 10x10x3 ಮೀಟ್ರು ನಮಗೆ ಕೃಷಿ ಹೊಂಡ ಅಳತೆ ಇದ್ದರೆ ಅದಕ್ಕೆ ನಾವು ಸುಮಾರು 156 ಕ್ಯೂಬಿಕ್ ಮೀಟರಷ್ಟು ಅದು ಕೃಷಿ ಅಳತೆ ಇರ್ತಕ್ಕಂಥದ್ದು ನಾವನ್ನ ಪಾಲಿಲೈನಿಂಗ್ನ ಕೊಡ್ತೀವಿ. ಈ ಒಂದು ಅಳತೆ ಮೇಲೆ ಅದು ಪಾಲಿಲೈನಿಂಗ್ ಅಳವಡಿಸೋದಕ್ಕೆ ಸೂಕ್ತ ಆಗುತ್ತೆ. ಮೇಡಮ್, ಈಗೊಂದು ಪ್ರಶ್ನೆ ಇದೆ, ಆ ಒಂದು ಕರೆಯನ್ನು ಸ್ವೀಕರಿಸಿ ಮತ್ತೆ ನಮ್ಮ ಚರ್ಚೆ ಮುಂದುವರಿಸೋಣ. ಶಿವಲೀಲಾ ಅನ್ನೋರು ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ಹಲೋ. ನಮಸ್ತೆ ಸರ್. ನಮಸ್ತೆ, ಕೇಳಿ ತಮ್ಮ ಪ್ರಶ್ನೆ ಕೇಳಿ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ, ಹೇಳಿ. ಇವಾಗ ನಮ್ದು ಕೆಂಪು ಮಣ್ಣು ಭೂಮಿ ಇದೆ, ಇದೆ ಮಣ್ಣು ಇದೆ. ಅದಕ್ಕೆ 20 ಎಕರೆ ಜಮೀನಿದ್ದು 5 ಎಕರೆ ಕೆಂಪು ಮಣ್ಣಿದೆ, 15 ಎಕರೆ ಎರೆ ಮಣ್ಣು, ಒಂದು ಕಪ್ಪು ಮಣ್ಣು ಇದೆ. ಅದೆಲ್ಲ ನಿಸ್ತೈತಿ. ನಮ್ಗ ಇದೇನು ಸಾಲ ಕೊಡ್ತಾರ ಹೆಂಗ? ಅದ್ ಬರೀ 4 ಎಕರೆಗಷ್ಟೇ ಗೌರ್ಮೆಂಟ್ ಇದು ಕೊಡುತ್ತೆ ಅಂತ ಹೇಳ್ತಾರೆ. ಎಲ್ಲಿರೋದು ನಿಮ್ಮ ಮನ್ನಾ ಮಾಡೋದು, ಆಮೇಲೆ ಅದಕ್ಕೆ ವಿಮಾ ತುಂಬಬೇಕು ಇಷ್ಟ ಹೇಳ್ತಾರೆ. ನಮ್ಗೆ ಇಷ್ಟಿದೆ, ನಾವು ಭಂಡಾರ ಮಾಡಿಸ್ಬೇಕು, ನಮ್ಗೆ ನೀರ್ ಬಿದ್ದಿಲ್ಲ, ಹಾಕಿದ್ರೆ ನಾವು ಬೋರ್ ಹಾಕಿದ್ರೆ ಅದಕ್ಕೆ ಬಿತ್ತಾಕ ಬೆಳಕಿನ ಸಹಾಯ ಮಾಡಿದ್ರೆ ನಾವು ಬೆಳ್ಕೊಂಡ್ ಮುಂದೆ ಸಾಲ ತುಂಬ್ತೀವಿ. ಅದು ಎಲ್ಲಾ ಸಿಗುತ್ತ. ನಮ್ಗೆ ಹೊಂಡ ಮಾಡಕ್ಕೂ ಬೇಕು,
ಎಲ್ಲದಕ್ಕೂ ಸಾಲ ಬೇಕಾಗಿದೆ ನಮ್ಗೆ. ಕೊಡ್ತಾರ ಗೌರ್ಮೆಂಟ್ ಅಂತ ಅದ್ರ ಬಡ್ಡಿ ಹೆಂಗಿರುತ್ತೆ ಎಲ್ಲ ಬೇಕಾಗಿದೆ. ಶಿವಲೀಲಾ ಅವರೇ, ಈಗ ನೀವು ಹೊಂದಿರತಕ್ಕಂಥ ಜಮೀನಿಗೆ ಖಂಡಿತವಾಗಿ ಕೃಷಿ ಯೋಜನೆಯ ನೀವು ಸವಲತ್ತನ್ನು ಪಡಿಬೋದು. ಇದನ್ನು ನಿಮ್ಮ ಹತ್ತಿರದ ಒಂದು ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಅರ್ಜಿನ ಹಾಕ್ರಿ. ಇದರಲ್ಲಿ ಹೆಚ್ಚಿನ ಒಂದು ಸಹಾಯಧನ ಇರೋದ್ರಿಂದ ತಮಗೆ ಈ ಒಂದು ಯೋಜನೆ ಅಡಿಯಲ್ಲಿ ಸವಲತ್ತು ಪಡೆಯೋಕ್ಕೆ ಅನುಕೂಲ ಆಗುತ್ತೆ. ಮತ್ತು ಈಗ ಒಂದು ಕರೆಕ್ಟ್ ಟೈಮ್ ಇದೆ. ನೀವು ಈಗ ಕಾಲ್ ಮಾಡಿದ್ದೀರಾ, ನೀವು ಈಗ ಹೋಗಿ ನಮ್ಮ ಇಲಾಖೆಯಲ್ಲಿ ಕೃಷಿ ಭಾಗ್ಯ ಯೋಜನೆ ಕೂಡ ಇದೆ. ತಾವು ಹೋಗಿ ಅಲ್ಲಿ ಅರ್ಜಿ ಹಾಕಿ ಕೃಷಿ ಹೊಂಡನ ಮಾಡಿಕೊಂಡು ಅದರಿಂದ ಏನು ನೀರು ಬರುತ್ತೆ ಅದರಲ್ಲಿ ನೀವು ವ್ಯವಸಾಯ ಮಾಡಿ ನೀವು ಒಳ್ಳೆ ಆದಾಯ ತಗೋಬೋದು. ಮೇಡಮ್, ಇವಾಗ ನಮ್ಮ ರಾಜ್ಯದಲ್ಲಿ ಅಂದರೆ ಹಲವಾರು ಬೇರೆ ಬೇರೆ ವಲಯಗಳಲ್ಲಿ ಅಂದರೆ ಬೇರೆ ಬೇರೆ ಮಣ್ಣು ಕಾಣಸಿಗುತ್ತಲ್ವಾ? ಸೊ ಇದರಲ್ಲಿ ನಮಗೆ ಕಪ್ಪು ಮಣ್ಣು ಇದೆ, ಕೆಂಪು ಮಣ್ಣಿದೆ, ಮರಳು ಮಿಶ್ರಿತ ಮಣ್ಣಿದೆ, ಈ ರೀತಿ ವಿವಿಧ ಮಣ್ಣುಗಳಿದ್ದಾವೆ. ಈಗ ನಮಗೆ ಗೊತ್ತಿರೋ ಹಾಗೆ ಕಪ್ಪು ಮಣ್ಣಲ್ಲಿ ಹೆಚ್ಚು ನೀರನ್ನು ಹಿಂಗೆ ಹೋಗೋದಿಲ್ಲ, ಅದನ್ನು ಹಿಡಿದಿಟ್ಕೊಳ್ಳುತ್ತೆ ಕಪ್ಪು ಮಣ್ಣು. ಸೊ ಹಾಗಾಗಿ ಈ ಒಂದು ಕಪ್ಪು ಮಣ್ಣು ಹೊಂದಿರುವ ರೈತ ಏನು ಒಂದು ಪಾಲಿಥೀನ್ ಹೊದಿಕೆ ಹಾಕಬೇಕಾಗತ್ತಾ ಅಥವಾ ಹೇಗೆ? ಕಪ್ಪು ಮಣ್ಣಲ್ಲಿ ನಾವು ಪಾಲಿಲೈನಿಂಗ್ನ ಕಡ್ಡಾಯವಾಗಿ ಮಾಡಿಲ್ಲ. ಅಲ್ಲಿ ರೈತರು ಇಚ್ಛೆ ಇದ್ದರೆ ಅಲ್ಲಿ ಬರ್ಸ್ಲಿಕ್ಕೂ ಕೂಡ ಅಲ್ಲಿ ಅಳವಡಿಸ್ಕೊಳ್ಳೋದಕ್ಕೂ ಕೂಡ ಅವಕಾಶ ಇದೆ. ಅದ್ರ ಹೊರತುಪಡಿಸಿ ಏನು ಕಪ್ಪು ಮಣ್ಣಲ್ಲಿ ನೀರು ಜಾಸ್ತಿ ಹಿಂಗಲ್ಲ, ಒಂದ್ಸತಿ ಅದು ಸ್ಯಾಚುರೇಷನ್ ಆಗಿದ ತಕ್ಷಣ ಅದರಲ್ಲಿ ನೀರು ಹಿಂಗದೆ ಇರೋದ್ರಿಂದ ಅದಕ್ಕೆ ನಾವೇನು ಪಾಲಿಲೈನಿಂಗ್ ತೊಗೊಳ್ಲೇಬೇಕು ಅಂತ ಏನು ಕಂಪಲ್ಸರಿ ಇಲ್ಲ. ಆದರೆ ಕೆಂಪು ಭೂಮಿ ಮತ್ತು ಬೇರೆ ಭೂಮಿಗಳಲ್ಲಿ ಪಾಲಿಲೈನಿಂಗು ಅದು ಕಡ್ಡಾಯ ಆಗಿರುತ್ತೆ. ಕಪ್ಪು ಭೂಮಿನಲ್ಲಿ ರೈತರು ಇಚ್ಛೆ ಹೊಂದಿದ್ದಲ್ಲಿ ಮಾತ್ರ ಅದನ್ನ ಅಳವಡಿಸ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಮತ್ತೊಂದು ಕರೆ ಇದೆ ಮೇಡಮ್, ವೇಣುಗೋಪಾಲ್ ಅವರು ಕರೆ ಮಾಡಿದ್ದಾರೆ HD ಕೋಟೆಯಿಂದ. ಹಲೋ. ವೇಣುಗೋಪಾಲ್ ಅವರೇ ನಮಸ್ತೆ. ನಮಸ್ತೆ ಸರ್. ತಮ್ಮ ಪ್ರಶ್ನೆ ಕೇಳಿ. ನಮ್ದು ಏನಂತಂದ್ರೆ ಪ್ರಶ್ನೆ, ಈಗ ಕೃಷಿ ಭಾಗ್ಯ ಯೋಜನೆ ಕೃಷಿ ಹೊಂಡ ಕೊಡ್ತಾ ಇದ್ದೀರಾ, ನಮ್ಗೆ ನರೇಗಾದಿಂದ ಪಂಚಾಯತಿ ಲೋಟೆ ಮಾಡ್ಬೇಕಾ ಇಲ್ಲ ಕೃಷಿ ಇಲಾಖೆ ಕಡೆಯಿಂದ ಮಾಡ್ಬೇಕಾ ನಮ್ಮ ಪ್ರಶ್ನೆಗಳು? ಇದು ಕೃಷಿ ಭಾಗ್ಯ ಯೋಜನೆ ಕೃಷಿ ಇಲಾಖೆಯಿಂದ ಅನುಷ್ಠಾನ ಆಗ್ತಾ ಇದೆ. ಹಾಗಾಗಿ ನೀವು ಇದರಲ್ಲಿ ನರೇಗಾದಲ್ಲಿ ನೀವು ಕೃಷಿ ಹೊಂಡ ತಗೊಂಡಿಲ್ಲ ಅನ್ನೋದಾದ್ರೆ ನಮ್ಮ ಕೃಷಿ ಭಾಗ್ಯದಲ್ಲಿ ಖಂಡಿತವಾಗಿ ನೀವು ಕೃಷಿ ಹೊಂಡನ ತಗೋಬಹುದು. ಇದು ಕೃಷಿ ಇಲಾಖೆನ ಅಪ್ರೋಚ್, ನೀವು ಅವ್ರನ್ನ ಸಂಪರ್ಕಿಸಿ ನೀವು ಅಲ್ಲಿ ಅರ್ಜಿ ಸಲ್ಲಿಸಿ ನೀವು ಇದು ಸವಲತ್ತನ್ನ ಪಡಿಬಹುದು. ಯಾಕಂದ್ರೆ ಪಂಚಾಯತಿಗೆ ಹೋದ್ರೆ ಮೇಡಮ್, ಪಂಚಾಯತಿ ಏನ್ ಮಾಡ್ತಾರೆ ಅಂದ್ರೆ ಲಿಮಿಟ್ ಇದೆ ಅಂತ, ಈಗ 8 ರಿಂದ 10 ಕೃಷಿ ಹೊಂಡಗಳನ್ನ ಮಾಡ್ಬೋದು ಅನ್ನೋ ಒಂದು ಆಕ್ಷನ್ ಪ್ಲಾನ್ ಇದೆ. ಹಂಗಾಗಿ ಅಂತ ಅವರು ಅದಕ್ಕೆ ನಾವು ಎಲ್ಲಿ ಕನ್ಫರ್ಮೇಶನ್ ಬೇಕು ಅಂತ ಕೇಳೋದು. ಇಲ್ಲ, ದಯವಿಟ್ಟು ನಮ್ಮ ಕೃಷಿ ಇಲಾಖೆ ಸಂಪರ್ಕ ಮಾಡಿ. ಇಲಾಖೆನಲ್ಲಿ ಈ ಒಂದು ಯೋಜನೆ ಈಗ ಚಾಲ್ತಿಯಲ್ಲಿದೆ, ತಾವು ಇದರ ಸದುಪಯೋಗ ನೀವು ಪಡ್ಕೋಬಹುದು. ಅವರಿಗೆ ಉತ್ತರ ಸಿಕ್ಕಿದೆ ಅಂತ ಹೇಳಿ ಭಾವಿಸ್ತಾ, ಮೇಡಮ್ ಈಗ ಈ ಒಂದು ಕಾರ್ಯಕ್ರಮ ಅನುಷ್ಠಾನಗೊಳ್ಳುತ್ತಿರೋ ಬಗ್ಗೆ ಏನಾದರೂ ಪರಿಶೀಲನೆ ಕಾರ್ಯಕ್ರಮಗಳನ್ನು ಏನಾದರೂ ಹಮ್ಮಿಕೊಂಡಿದ್ದಾರೆ ತಾವು ಈ ಒಂದು ಕಾಮಗಾರಿಗಳ ಬಗ್ಗೆ? ಈ ಕೃಷಿ ಭಾಗ್ಯ ಯೋಜನೆ ಅನುಷ್ಠಾನ ಮಾಡಬೇಕಾದ್ರೆ ರೈತರು ಅರ್ಜಿ ಸಲ್ಲಿಸ್ತಾರೆ ನಮ್ಮ ಇದು ರೈತ ಸಂಪರ್ಕ ಕೇಂದ್ರಗಳಲ್ಲಿ. ಈ ಒಂದು ಅರ್ಜಿನ ನಾವು ಸೀನಿಯಾರಿಟಿ ಜ್ಯೇಷ್ಠತೆ ಆಧಾರದ ಮೇಲೆ ನಾವು ಅವ್ರಿಗೆ ಕಿಸಾನ್ ಪೋರ್ಟಲ್ ಅಂತ ನಮ್ದಿದೆ, ಅಂದರೆ ನಮ್ಮ ಒಂದು ವೆಬ್ ಅಪ್ಲಿಕೇಶನ್ ಇದೆ, ಅದರಲ್ಲಿ ಅವ್ರನ್ನ ನೋಂದಣಿ ಮಾಡ್ತೀವಿ. ನೋಂದಣಿ ಮಾಡಿದ ನಂತರ ಅವ್ರಿಗೆ ಪ್ರೀ ಇನ್ಸ್ಪೆಕ್ಷನ್ ಮಾಡ್ತೀವಿ. ಪ್ರೀ ಇನ್ಸ್ಪೆಕ್ಷನ್ ಅಂತ ಅಂದರೆ ಸ್ಥಳ ಪರಿಶೀಲನೆ ಮಾಡ್ತೀವಿ. ರೈತರಿಗೆ ಸ್ಥಳ ಪರಿಶೀಲನೆ ಮಾಡಿ ಅದು ಸೂಕ್ತ ಆಗಿದೆಯಾ ಇಲ್ವಾ ಅನ್ನೋದು ನಮ್ಮ ಕೃಷಿ ಅಧಿಕಾರಿಗಳು ಅದನ್ನು ನಿರ್ಧಾರ ಮಾಡ್ತಾರೆ. ತದನಂತರ ಅವ್ರಿಗೆ ಅದು ಸೂಕ್ತ ಪ್ರದೇಶ ಇದ್ದರೆ ಅಲ್ಲಿ ಕೃಷಿ ಹೊಂಡನ ನಿರ್ಮಾಣ ಮಾಡಿ, ಅಲ್ಲಿ ಒಂದು ಕೃಷಿ ಹೊಂಡ ನಿರ್ಮಾಣ ಆದ ನಂತರ ಅದನ್ನು ಮತ್ತೆ ಸ್ಥಳ ಪರಿಶೀಲನೆ ಮಾಡಿ ಅದು ರೆಕಾರ್ಡ್ ಎಲ್ಲ ಮಾಡಿ ಅದ್ರ ಮೆಷರ್ಮೆಂಟ್ ಎಲ್ಲ ರೆಕಾರ್ಡ್ ಮಾಡಿ ಅದನ್ನು ಅವ್ರಿಗೆ ಸವಲತ್ತನ್ನ ನಾವು ಕೊಡ್ತೀವಿ. ಈ ಥರ ನಮಗೆ ಏನು ಕಿಸಾನ್ ಪೋರ್ಟಲಲ್ಲಿ ನಾವೇನು ಇದನ್ನು ರೈತರ ನೋಂದಣಿಯಿಂದ ಹಿಡಿದು ಮೊಬೈಲ್ ಆ್ಯಪ್ ಮುಖಾಂತರ ಅವ್ರದ್ದು ಫೋಟೋ ದಾಖಲಾತಿ ಕೂಡ ಇಲ್ಲಿರುತ್ತೆ. ಹಾಗಾಗಿ ಅವ್ರದ್ದು ಏನು ಘಟಕಗಳಿದಾವೋ ಅದು ಸಂಪೂರ್ಣ ದಾಖಲಾತಿ ಮತ್ತು ಉಸ್ತುವಾರಿನ ನಮ್ಮ ಇಲಾಖೆಯಿಂದ ಮಾಡ್ತಾ ಇದ್ದೀವಿ. ಇವಾಗ ರೈತರು ಸಾಮಾನ್ಯವಾಗಿ ಏನಂತಂದರೆ ಅವರವರ ಒಂದು ಹೊಲಗಳಲ್ಲಿ ಗದ್ದೆಗಳಲ್ಲಿ ಅವರೇ ಗುಂಡಿ ತೋಡ್ಕೊಂಡಿರ್ತಾರೆ ನೀರನ್ನ ಸಂಗ್ರಹಣೆ ಮಾಡೋದಕ್ಕೆ. ಸೊ ಇಂಥ ಒಂದು ಜಾಗದಲ್ಲಿ ಈ ಒಬ್ಬ ರೈತ ಏನಾದರೂ ಕೃಷಿ ಹೊಂಡ ಅಂದರೆ ಒಂದು ಹೊಂಡ ಮಾಡ್ಕೊಂಡಿದ್ರೆ ಅವನು ಇತರೆ ಘಟಕಗಳಿಗೆ ಅಂದರೆ ನಿಮ್ಮ ಯಾವುದೇ ಒಂದು ಕೃಷಿ ಇಲಾಖೆ ಅಥವಾ ನರೇಗಾ ಯೋಜನೆಯಲ್ಲಿ ಮಾಡ್ಕೊಂಡಿರಲ್ಲ ಅಂತ ಅನ್ಕೊಳ್ಳಿ. ಸೊ ಅವನು ಕೃಷಿ ಹೊಂಡ ನಿರ್ಮಾಣ ಮಾಡ್ಕೊಂಡಿದ್ರೆ ಅಂತಹ ರೈತ ಬೇರೆ ಘಟಕಗಳಿಗೆ ಅರ್ಜಿ ಸಲ್ಲಿಸ್ಬೋದಾ? ಅವನಿಗೆ ಸಹಾಯಧನ ಸಿಗುತ್ತಾ?
ಸಲ್ಲಿಸ್ಬೋದು, ಅರ್ಜಿ ಸಲ್ಲಿಸ್ಬೋದು. ಆದರೆ ಈ ಒಂದು ಅವರೇನು ಸ್ವತಃ ಅವರು ಮಾಡ್ಕೊಂಡಿರ್ತಕ್ಕಂಥ ಹೊಂಡ ನಮ್ಮ ಇಲಾಖಾ ಮಾರ್ಗಸೂಚಿ ಅನ್ವಯ ನಾವು ಕೆಲವೊಂದೊಂದು ನಿರ್ದಿಷ್ಟ ಅಳತೆಗಳನ್ನ ಕೊಟ್ಟಿರ್ತೀವಿ. ಆ ಒಂದು ಏರಿಯಾ ಮೇಲೆ ಮತ್ತು ಸೂಕ್ತ ಇಳಿಜಾರಿಗೆ ಕರೆಕ್ಟಾಗಿದೆಯಾ, ಸ್ಥಳದಲ್ಲಿದೆಯಾ, ಅದೆಲ್ಲ ಪರಿಶೀಲನೆ ಮಾಡಿ ನಮ್ಮ ಇಲಾಖಾ ಅಧಿಕಾರಿಗಳು ಅದನ್ನು ಅರ್ಹ ಇರ್ತಕ್ಕಂಥ ಕೃಷಿ ಹೊಂಡ ಅಂತ ಏನಾದರೂ ಅವರು ಅನ್ಸಿದ್ರೆ ಅಲ್ಲಿ ಅವ್ರನ್ನ ಇತರೆ ಸವಲತ್ತುಗಳನ್ನ ಕೊಡಬಹುದು, ಅವಕಾಶ ಇದೆ. ಓಕೆ, ಮೇಘನ್ ಅನ್ನೋರು ಒಂದು ಕರೆ ಮಾಡಿದ್ದಾರೆ, ಒಬ್ರು ಅವರದ ಒಂದು ಪ್ರಶ್ನೆಯನ್ನು ಸ್ವೀಕರಿಸಿ ಮತ್ತೆ ಚರ್ಚೆ ಮುಂದುವರಿಸೋಣ. ಹಲೋ ಹಲೋ ಮಾತಾಡಿ. ಹಲೋ ಮೇಘನ್ ಅವರೇ, ಹಾ ಕೇಳುತ್ತೆ, ನಮಸ್ಕಾರ, ಪ್ರಶ್ನೆ ಕೇಳಿ. ಕೃಷಿ ಹೊಂಡ ಮಾಡ್ಬೇಕಾಗಿತ್ತು, ಹಾ ಅದಕ್ಕೋಸ್ಕರ ನಮ್ದು ಜಮೀನಿದೆ. ಎಲ್ಲಿದೆ ಜಮೀನು, ಎಲ್ಲಿದೆ ನಿಮ್ದು, ಯಾವ ಭಾಗದಲ್ಲಿದೆ? ತಾಲೂಕು ಸರ್, ಹಾ ಸರ್ನಹಳ್ಳಿ ಅಂತ. ಓಕೆ, ಎಷ್ಟು ಜಮೀನಿದೆ ತಮ್ಮದು? ಒಂದು 6 ಎಕರೆ ಇದೆ ಮೇಡಮ್. ಖಂಡಿತವಾಗೂ ನೀವು ಮಾಡಬಹುದು. ನಿಮ್ಮ ಎಲ್ಲಿ ನಿಮ್ಮ ರೈತ ಸಂಪರ್ಕ ಕೇಂದ್ರ ಇದೆಯೋ ಹೋಬಳಿ ಮಟ್ಟದಲ್ಲಿ ಅಲ್ಲಿ ಹೋಗಿ ಅರ್ಜಿ ಹಾಕಿ ಅವ್ರದ್ದು ಪೂರ್ತಿ ನಿಮಗೆ ಅದ್ರ ಮಾರ್ಗಸೂಚಿ ಮತ್ತು ಯಾವ ರೀತಿ ಮಾಡಬೇಕು ಅನ್ನೋದನ್ನ ಅವರು ನಿಮಗೆಲ್ಲನೂ ಮಾಹಿತಿ ಕೊಡ್ತಾರೆ. ದಯವಿಟ್ಟು ಅರ್ಜಿ ಸಲ್ಲಿಸಿ ಮಾಡ್ಕೊಳ್ಳಿ. ಈಗ ನಿಮಗೆ ಅನುದಾನನೂ ಇದೆ, ಜೊತೆಗೆ ಈಗ ಕಾರ್ಯಕ್ರಮನೂ ಕೂಡ ಇದೆ. ದಯವಿಟ್ಟು ಬೇಗ ಹೋಗ್ಬಿಟ್ಟು ನೀವು ಅರ್ಜಿನ ಸಲ್ಲಿಸ್ಬೋದು. ಆಯ್ತು ಮೇಡಮ್. ಮೇಡಮ್ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಅಂದರೆ ನೀವು ಅವರಿಗೆ ಪ್ರಶ್ನೆ ಕೇಳಿದ್ರಿ ಮತ್ತೆ ಎಷ್ಟು ಜಮೀನಿದೆ ಅಂತ ಹೇಳಿ. ಈ ಒಂದು ಕೃಷಿ ಹೊಂಡ ಮಾಡ್ಕೋಬೇಕಾದ್ರೆ ಇಂತಿಷ್ಟೇ ಜಮೀನು ಅನ್ನೋದು ಏನಾದರೂ ಹೌದು ಕನಿಷ್ಠ ಇಷ್ಟು ಇರಬೇಕು ಅಂತ ಇದೆಯಾ ಮೇಡಮ್? ಎಷ್ಟು ಹಾಗಾದ್ರೆ? ಕನಿಷ್ಠ 1 ಎಕರೆ ಇದೆ. 1 ಎಕರೆ? 1 ಎಕರೆ ಒಳಗಡೆ ಇರ್ತಕ್ಕಂಥ ರೈತರು ಮಾಡ್ಕೊಳ್ಳೋದಕ್ಕೆ ಅವಕಾಶ ಇಲ್ಲ. 1 ಎಕರೆ ನಂತರ ಇರ್ತಕ್ಕಂಥವ್ರು ಮಾಡ್ಕೋಬಹುದು. ಅದಕ್ಕಿಂತ ಕಡಿಮೆ ಇದ್ದವರಿಗೆ ಅವಕಾಶ ಇಲ್ಲ, ಅನುಷ್ಠಾನ ಮಾಡ್ಕೊಳಕ್ಕೆ ಆಗಲ್ಲ. ಆಮೇಲೆ ಈ ಒಂದು ಕೃಷಿ ಹೊಂಡ ಮಾಡ್ಕೊಳ್ಳೋದಕ್ಕೆ ಆ ಒಂದು ಎಷ್ಟು ವಿಸ್ತೀರ್ಣ ತಗೊಳುತ್ತೆ ಒಂದು ಕೃಷಿ ಹೊಂಡ ಮಾಡೋದಕ್ಕೆ? ಎಷ್ಟು ವಿಸ್ತೀರ್ಣ ಬೇಕು, ಜಾಗ ಎಷ್ಟು ಬೇಕಾಗುತ್ತೆ ಅದಕ್ಕೆ? ಒಂದು ಕೃಷಿ ಹೊಂಡ ನಿರ್ಮಾಣ ಮಾಡ್ಕೋಬೇಕು ಅಂತಂದರೆ ಕನಿಷ್ಠ ಒಂದು ಅಳತೆ ಇರ್ತಕ್ಕಂಥ ನಿರ್ಮಾಣದಲ್ಲಿ ಬಂದಾಗ 10x10x3 ಮೀಟರ್ ಅಂತ ಒಂದು ಅಳತೆ ಇದೆ. ಗರಿಷ್ಠ ಮಟ್ಟಕ್ಕೆ ಬಂದಾಗ 21x21x3 ಮೀಟರ್ ಅಳತೆ ಇರ್ತಕ್ಕಂಥ ಕೃಷಿ ಹೊಂಡ ಇದೆ. ನೀವು 10x10x3 ಇರ್ತಕ್ಕಂಥ ಮೀಟರ್ ಇರ್ತಕ್ಕಂಥ ಅಳತೆ ಇರ್ತಕ್ಕಂಥ ಕೃಷಿ ಹೊಂಡಕ್ಕೆ ಕನಿಷ್ಠ 1 ರಿಂದ 1.5 ಗುಂಟ ಬೇಕಾಗತ್ತೆ. ರೈತರಿಗೆ ಅರ್ಥ ಆಗೋ ಇದ್ರಲ್ಲಿ ಹೇಳ್ಬೇಕು ಅಂದ್ರೆ 1.5 ಗುಂಟೆ ಜಮೀನು ಬೇಕಾಗತ್ತೆ, ಕನಿಷ್ಠ ಅಷ್ಟು ಬೇಕಾಗತ್ತೆ. ಹೆಚ್ಚಿನ ಒಂದು 21x21 ಮೀಟರ್ ಅಳತೆದು ಮಾಡ್ಕೊಳಕ್ ಹೋದ್ರೆ 4.5 ರಿಂದ 5 ಗುಂಟವರೆಗೂ ಅವ್ರಿಗೆ ಬೇಕಾಗತ್ತೆ. ಆದರೆ ಈ ವಿಸ್ತೀರ್ಣ ಮಾಡಿಕೊಂಡು ಅಲ್ಲಿ ಸಂಗ್ರಹಣೆ ಆಗಿರ್ತಕ್ಕಂಥ ನೀರಿನ ಒಂದು ಪ್ರಮಾಣ ನೋಡಿದಾಗ ಅವರು ರೈತರಿಗೆ ನೀರಿನ ಒಂದು ಸಂರಕ್ಷಣೆ ಮತ್ತು ನೀರಿನ ಒಂದು ಸದುಪಯೋಗನ ಅವರು ಮಾಡ್ಕೋಬಹುದು. ಈಗ ಮತ್ತೊಂದು ಕರೆ ಇದೆ. ರಂಗಸ್ವಾಮಿ ಅನ್ನೋರು ತಿಪಟೂರಿಂದ ಕರೆ ಮಾಡಿದ್ದಾರೆ. ಹಲೋ ಹಲೋ, ರಂಗಸ್ವಾಮಿ ಅವರೇ ನಮಸ್ಕಾರ, ತಮ್ಮ ಪ್ರಶ್ನೆ ಕೇಳಿ. ಸರ್ ನಮಸ್ಕಾರ. ನಮಸ್ಕಾರ, ಹೇಳಿ. ಸರ್ ನಮ್ದು 1 ಎಕರೆ 5 ಗುಂಟೆ ತೋಟ ಇದೆ, ತೆಂಗಿನ ತೋಟ. ಓಕೆ. ನಾವು ಕೆಂಪು ಮಣ್ಣದು. ನಾವೀಗ ಅದಕ್ಕೆ ಕೃಷಿ ಭಾಗ್ಯದಲ್ಲಿ ಯಾವ ಯೋಜನೆನ ತಗೋಬಹುದು ಅಂತ? ಕೃಷಿ ಭಾಗ್ಯ? ಹಾ ಮೇಡಮ್ ಹೇಳಿ. ಹೇಳಿ, ನೀವು ಕಂಪ್ಲೀಟ್ ಮಾಡಿ. ಅದೇನೆ, ನಾವು 1 ಎಕರೆ 5 ಗುಂಟೆ ತೋಟ ಇದೆ, ತೆಂಗಿನ ತೋಟ. ನಾವು ಕೃಷಿನಲ್ಲಿ ಯಾವುದನ್ನು ತಗೊಂಡಿಲ್ಲ, ಇದುವರೆಗೂ ಯಾವ ಭಾಗ್ಯನೂ ತಗೊಂಡಿಲ್ಲ. ಅಂದ್ರೆ ಕೃಷಿ ಇಲಾಖೆಯಲ್ಲಿ ಯಾವುದೇ ಯೋಜನೆ ತಗೊಂಡಿಲ್ಲ, ಕೈಗೊಂಡಿಲ್ಲ, ಇನ್ನು ಯಾವ್ದು ತಗೊಂಡಿಲ್ಲ. ನಾವೀಗ ಅದಕ್ಕೆ ಯಾವ ಸಂಬಂಧಪಟ್ಟ ಯೋಜನೆಗೆ ಅರ್ಜಿ ಸಲ್ಲಿಸಬಹುದು ಅಂತ? ನಾನು ಈಗಾಗಲೇ ಈ ಒಂದು ಬ್ಯಾಂಕ್ ಅಲ್ಲಿ ಕೃಷಿ ಇದಕ್ಕೆ ಹೋಗಿದ್ದೆ. ಅಲ್ಲಿ ಇನ್ನು ಯಾವ್ದು ಅರ್ಜಿ ಬಂದಿಲ್ಲ, ಬಂದಾಗ ನಾವ್ ಹೇಳ್ತೀವಿ ಅಂತ ಅಷ್ಟೇನೆ, ಬಟ್ ಅದ್ರ ಬಗ್ಗೆ ಸರಿಯಾದ ಮಾಹಿತಿ ಕೊಡ್ತಾ ಇಲ್ಲ. ಆಯ್ತು ಮೇಡಮ್ ಅವ್ರು ಹೇಳ್ತಾರೆ, ನಿಮಗೆ ಉತ್ತರ ನೀಡ್ತಾರೆ. ಒಂದು ನಿಮಿಷ. ಈಗ ತಿಪಟೂರು ತಾಲೂಕು ಯಾವ ಹೋಬಳಿಗೆ ಸೇರ್ತೀರಾ ತಾವು? ತಿಪಟೂರು ತಾಲೂಕಿನಲ್ಲಿ ನಿಮ್ದು ಹತ್ತಿರದ ಒಂದು ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಅಲ್ಲಿ ಅರ್ಜಿ ಸಲ್ಲಿಸಬಹುದು. 1 ಎಕರೆ 5 ಗುಂಟೆ ಅಂದ್ರೆ ನೀವು ಎಲಿಜಿಬಲ್ ಇದ್ದೀರಾ. ಈ ಒಂದು ಹೌದು, ತೆಂಗಿನ ತೋಟ ಆಗ್ಲಿ, ಕೃಷಿ ಅಂತ ಅಂದ್ರೆ ಕೃಷಿ ಮತ್ತೆ ತೋಟಗಾರಿಕಾ ಬೆಳೆಗಳು ಯಾವುದ್ರಲ್ಲಾದ್ರೂ ಕೂಡ ಅವರು ಅರ್ಜಿ ಸಲ್ಲಿಸಬಹುದು. ತಾವು ದಯವಿಟ್ಟು ಹೋಗಿ ನಮ್ಮ ಇದರಲ್ಲಿ ತಗೊಳ್ಳಿ. ಈಗ ನಮ್ಮ ಕೃಷಿ ಭಾಗ್ಯ ಯೋಜನೆಯಲ್ಲಿ ಈಗ ಕಳೆದ ಒಂದು 15 ರಿಂದ 20 ದಿನಗಳಿಂದನೂ ಕೂಡ ಈ ಯೋಜನೆಗೆ ನಾವು ಚಾಲನೆ ಕೊಟ್ಟಿದ್ದೀವಿ. ಆಗಲೇ ನಾವು ಅವರಿಗೆ ಗುರಿಗಳನ್ನ ಕೊಟ್ಟಿದ್ದೀವಿ. ಈಗ ನೀವು ಅರ್ಜಿ ಸಲ್ಲಿಸಿದ್ರೆ ಅವರು ಸ್ವೀಕಾರ ಮಾಡ್ತಾರೆ.
ಮೇಡಮ್, ಇವಾಗ ಈ ಒಂದು ಕೃಷಿ ಹೊಂಡಗಳಲ್ಲಿ ನೀರು ಏನು ಶೇಖರಣೆ ಆಗಿದೆಯಲ್ಲ, ನಿಮಗೆ ಉದಾಹರಣೆಗೆ ಈಗ 10x3x3 ಮೀಟರ್ ಅಂತ ಏನು ಹೇಳಿದ್ರಿ ತಾವು. ಸೊ ಈ ಒಂದು ವಿಸ್ತೀರ್ಣ ಪರಿಗಣನೆಗೆ ತಗೊಂಡಾಗ ನಾವು ಈ ಒಂದು ಹೊಂಡದಲ್ಲಿ ಶೇಖರಣೆ ಆಗಿರೋ ನೀರು ಎಷ್ಟು ವಿಸ್ತೀರ್ಣಕ್ಕೆ ನೀರನ್ನು ಪೂರೈಸಲಾಗುತ್ತೆ ಮೇಡಮ್? ಇದು ಒಂದು ಎಲ್ಲ ರೈತರಿಗೂ ಅನುಕೂಲ ಆಗತ್ತಂತ ಪ್ರಶ್ನೆ ಇದು. ಒಂದು ಕೃಷಿ ಹೊಂಡ ನಾವು ನಿರ್ಮಾಣ ಮಾಡಿಕೊಂಡಾಗ ಕನಿಷ್ಠ ಮಟ್ಟದ ಅಂದರೆ ಕನಿಷ್ಠ ಅಳತೆ ಇರ್ತಕ್ಕಂಥ ಕೃಷಿ ಹೊಂಡನ ನಾವು 10x10x3 ಮೀಟರ್ ಅಂತ ನಾವು ಹೇಳ್ತೀವಿ. ಈ ಒಂದು ಇದರಲ್ಲಿ ಸುಮಾರು ನಮಗೆ ಒಂದು ಇದು ಲೆಕ್ಕ ಹಾಕಿದ್ರೆ ನಾವು ಇದನ್ನು ಅದು ಕ್ಯೂಬಿಕ್ ಮೀಟರ್ಸಲ್ಲಿ ಲೆಕ್ಕ ಹಾಕ್ತೀವಿ ಅದನ್ನು, ಇದು ವಾಲ್ಯೂಮು ಎಷ್ಟು ಅದನ್ನು ನೀರು ಸಂಗ್ರಹಣೆ ಆಗುತ್ತೆ ಅಂತ. ಇದರಲ್ಲಿ 1.56 ಲಕ್ಷ ಲೀಟರ್ ಅಷ್ಟು ನೀರು ಸಂಗ್ರಹಣೆ ಆಗುತ್ತೆ. ನೀವು ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾವು ಒಂದು ಸರಿ ನಾವು ಸ್ಪ್ರಿಂಕ್ಲರಿಂದ ಮತ್ತು ಹನಿ ನೀರಾವರಿಯಿಂದ ನೀರು ಕೊಡೋದಾದರೆ 1 ಹೆಕ್ಟೇರ್ ಪ್ರದೇಶಕ್ಕೆ ಸ್ಪ್ರಿಂಕ್ಲರ್ ಇಂದ ನೀರು ಕೊಡಬಹುದು, ಮತ್ತು ಹನಿ ನೀರಾವರಿ ಆದರೆ 2 ಹೆಕ್ಟೇರ್ವರೆಗೂ ಕೂಡ ಇದರಲ್ಲಿ ನಾವು ನೀರಾವರಿನ ಕೊಡ್ಬೋದು. ಅದೇ ಗರಿಷ್ಠ ಮಟ್ಟದ ಒಂದು ಕೃಷಿ ಹೊಂಡನ ನಾವು ಪರಿಗಣಿಸಿದಾಗ 21x21x3 ನಾವು ಪರಿಗಣಿಸಿದಾಗ 9,81,000 ಲೀಟರ್ ಒಂದ್ಸತಿ ಅದು ಲೀಟರ್ ಅಷ್ಟು ನೀರು ಸಂಗ್ರಹಣೆ ಆಗತ್ತೆ. ಒಂದು ಹೊಂಡ ತುಂಬಿದ್ರೆ ಸುಮಾರು 9,81,000 ಲೀಟ್ರು ಅಲ್ಲಿ ನೀರು ಶೇಖರಣೆ ಆಗತ್ತೆ. ನೀವು ಮಳೆಯಾಶ್ರಿತ ರೈತರು 4ರಿಂದ 5 ಸರಿ ಅಲ್ಲಿ ಸಂದಿಗ್ಧ ಪರಿಸ್ಥಿತಿಗಳಲ್ಲಿ ರಕ್ಷಣಾತ್ಮಕ ನೀರಾವರಿನ ಕೊಡಬಹುದು. ಆ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಕೃಷಿ ಭಾಗ್ಯ ಯೋಜನೆ ತುಂಬಾ ಮಹತ್ವ ಪಡೆದಿರ್ತಕ್ಕಂಥದ್ದು. ತುಂಬಾ ಒಳ್ಳೆಯ ಉತ್ತರ ನೀಡಿದ್ದಾರೆ ಮೇಡಮ್. ನಾಗರಾಜನ್ ಅವರು ಶಿರಾದಿಂದ ಕರೆ ಮಾಡಿದ್ದಾರೆ. ಹಲೋ 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 ನಾಗರಾಜ್ ಅವರೇ, ಹಲೋ ನಾಗರಾಜ್ ಅವರೇ, ತಮ್ಮ ಪ್ರಶ್ನೆ ಕೇಳಿ. ಸಂಪರ್ಕ ಸಾಧಿಸೋಕ್ಕಾಗ್ತಾ ಇಲ್ಲ ಇಲ್ಲಿ. ಹೇಳಿ ಮೇಡಮ್. ಅದು ಅಂದರೆ ರಕ್ಷಣಾತ್ಮಕವಾಗಿ ಅಷ್ಟು ಇದನ್ನು ಈಗ ರೈತರು ಯಾವ ಯಾವ ಅಳತೆ ಕೃಷಿ ಹೊಂಡಗಳನ್ನು ನಿರ್ಮಿಸಬಹುದಾಗಿದೆ ಅಂತಂದರೆ, ಈಗ ತಾವು ಏನು ಹೇಳಿದ್ರಿ ಅಂದರೆ ಈಗ ನಮಗೆ ಈ ಕೃಷಿ ಭಾಗ್ಯ ಯೋಜನೆ ಅಡಿಯಲ್ಲಿ 10x10x3 ಮೀಟರು, 12x12x3 ಮೀಟರ್, 15x15x3 ಮೀಟರ್, 18x18x3 ಮೀಟರ್, 21x21x3 ಮೀಟರ್, ಇಷ್ಟು ಅಳತೆ ಇರ್ತಕ್ಕಂಥ ಕೃಷಿ ಹೊಂಡಗಳನ್ನ ನೀಡೋದಕ್ಕೆ ನಮ್ಗೆ ಅವಕಾಶ ಇದೆ. ಇದು ಕಪ್ಪು ಮಣ್ಣು ಮತ್ತು ಕೆಂಪು ಮಣ್ಣಲ್ಲಿ ಅವಕಾಶ ಇರ್ತಕ್ಕಂಥದ್ದು. ಕಪ್ಪು ಮಣ್ಣಲ್ಲಿ ನಾವು 10x10x3 ಮೀಟ್ರಿಗೆ ಅವಕಾಶ ಮಾಡಿಕೊಟ್ಟಿಲ್ಲ. ಯಾಕಂದರೆ ಅಲ್ಲಿ ನೀರಿನ ಒಂದು ಪಾಲಿಲೈನಿಂಗ್ ಅವಶ್ಯಕತೆ ಇಲ್ಲದೆ ಇರೋ ಪರಿಸ್ಥಿತಿಯಲ್ಲೂ ನೀರನ್ನ ಹಿಡಿದಿಟ್ಕೋಬೇಕು ಅಂತ ಹೇಳ್ಬಿಟ್ಟು 12x12x3 ಮೀಟರ್ ಮಾತ್ರ ಅಲ್ಲಿಂದ ನಾವು ಗರಿಷ್ಠ ಮಟ್ಟ 21x21 ಮೀಟರ್ ಅವಕಾಶ ಮಾಡಿಕೊಟ್ಟಿದ್ದೀವಿ. ಮತ್ತೊಂದು ಕರೆ ಇದೆ ಮೇಡಮ್, ಸಾಗರದಿಂದ ಮಂಜುನಾಥ್ ಅವರು ಕರೆ ಮಾಡಿದ್ದಾರೆ. ಹಲೋ ಮಂಜುನಾಥ್ ಅವರೇ ನಮಸ್ತೆ. ತಮ್ಮ ಪ್ರಶ್ನೆ ಕೇಳಿ, ನೇರವಾಗಿ ಕೇಳಿ, ತಮ್ಮ ಪ್ರಶ್ನೆ ಕೇಳಿ. ಹಾ ಸಾಗರ ತಾಲೂಕಿಂದ ಗೊತ್ತಾಯ್ತು, ಕೇಳಿ ಪ್ರಶ್ನೆ ಕೇಳಿ. ಅದು ಒಂದು 3 ಎಕರೆ ಅಡಿಕೆ ತೋಟ ಇದೆ. ಅದಕ್ಕೆ ಕೃಷಿ ಹೊಂಡ ಮಾಡೋದಾಗ ನಮ್ಗೆ ಏನಾಗುತ್ತೆ, ನೀರು ಫಿಲ್ಟರ್ ಸೋರ್ಸ್ ಹೋಗುತ್ತೆ. ವ್ಯವಸ್ಥೆ ಕೃಷಿ ಇಲಾಖೆ ಕೊಡ್ತಾರ ಅಥವಾ ನಾವು ಬೇರೆ ಮಾಡ್ಕೋಬೇಕಾ? ಪ್ರಶ್ನೆ ಉತ್ತರ ಕೊಟ್ಟಿರ್ತಾರೆ ಮೇಡಮ್. ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಕೃಷಿ ಇಲಾಖೆಯಿಂದ ಸಾಗರ ತಾಲೂಕಿಗೆ ಪಾಲಿಲೈನಿಂಗ್ ಕೊಡೋದಕ್ಕೆ ಅವಕಾಶ ಇಲ್ಲ. ನಾನು ಮೊದಲೇ ಈ ಒಂದು ಕಾರ್ಯಕ್ರಮ ಶುರುವಾದ ತಕ್ಷಣವೇ ತಮ್ಮೆಲ್ಲರಿಗೂ ಹೇಳಿದೆ, ಈ ಒಂದು ಯೋಜನೆಯನ್ನು ರಾಜ್ಯಾದ್ಯಂತ ವಿಸ್ತರಣೆ ಮಾಡೋದಕ್ಕೆ ಎಲ್ಲ ರೈತ ಬಾಂಧವರು ಕೇಳ್ತಾ ಇದ್ದಾರೆ. ಅದೇ ರೀತಿ ಜನಪ್ರತಿನಿಧಿಗಳು ಕೇಳ್ತಾ ಇದ್ದಾರೆ. ನಾವು ಕೂಡ ಸರ್ಕಾರಕ್ಕೆ ಅನುಮೋದನೆಗಾಗಿ ಇದನ್ನು ಸಲ್ಲಿಸಿದ್ದೀವಿ. ಒಂದು ವೇಳೆ ಅನುಮೋದನೆ ಬಂದರೆ ತಕ್ಷಣ ನೀವು ಮಾಡ್ಕೋಬಹುದು. ಇನ್ನು ಒಂದು ಈ ಅನುಮೋದನೆ ಬಂದ ನಂತರ ನಿಮ್ಮ ತಾಲೂಕಿನ ಒಂದು ರೈತ ಸಂಪರ್ಕ ಕೇಂದ್ರಕ್ಕೆ ನೀವು ಸಂಪರ್ಕ ಮಾಡಿಬಿಟ್ಟು ಅಲ್ಲಿಂದ ಇದ್ರದ್ದು ಸವಲತ್ತು ಪಡಿಬೋದು. ಮೇಡಮ್, ಇನ್ನೊಂದು ಭಾಳ ಮುಖ್ಯವಾದ ಒಂದು ವಿಷಯ ಏನು ಅಂತಂದರೆ, ಈಗ ಕೆಲವು ಕಡೆ ನಾವು ನೋಡಿದ್ವಿ ಈ ಒಂದು ಕೃಷಿ ಹೊಂಡ ಇದರಲ್ಲಿ ಕೆಲವು ಅವಘಡಗಳು ಅಂದರೆ ಬೀಳೋದು. ಇದನ್ನ ತಡೆಗಟ್ಟೋದಕ್ಕೆ ಏನು ಸೂಕ್ತ ಕ್ರಮಗಳನ್ನು ಕೈಗೊಳ್ತಾ ಇದ್ದೀರಾ ಏನಾದರೂ ಈ ಒಂದು? ಇದು ನಮ್ಮ ಒಂದು ಎಲ್ಲ ರೈತ ಬಾಂಧವರಲ್ಲಿ ನಾನು ಒಂದು ಮನವಿ ಏನು ಮಾಡ್ಕೊತಾ ಇದ್ದೀನಿ ಅಂತ ಅಂದರೆ, ದಯವಿಟ್ಟು ನೀವು ಕೃಷಿ ಹೊಂಡ ನಿರ್ಮಾಣ ಮಾಡಿ ಪಾಲಿಲೈನಿಂಗ್ ಹೊದಿಕೆ ಮಾಡಿದ್ಮೇಲೆ ಅಲ್ಲಿ ಯಾವುದೇ ಕಾರಣಕ್ಕೂ ಮಕ್ಕಳಾಗಲಿ ಅಥವಾ ಯಾವುದಾದ್ರೂ ಪ್ರಾಣಿಗಳನ್ನಾಗಲಿ ಅಲ್ಲಿ ಹತ್ರ ಹೋಗೋದಕ್ಕೆ ಬಿಡಬೇಡಿ. ಅದಕ್ಕೆ ನಾವು ಈಗ ಇದಕ್ಕೆ ಫೆನ್ಸಿಂಗ್ನ ಕಂಪಲ್ಸರಿ ಮಾಡಿದ್ದೀವಿ.
ದಯವಿಟ್ಟು ಇದು ಏನಾಗ್ತಾ ಇದೆ, ಒಳಗಡೆ ಇಳಿದಾದ್ಮೇಲೆ ಪಾಲಿಲೈನಿಂಗ್ ಇಂದ ಆಚೆ ಬರೋದು ತುಂಬಾ ಕಷ್ಟ ಆಗತ್ತೆ. ಕೆಲವರು ಮಕ್ಕಳು ಈಜಾಡೋದಕ್ಕೆ ಹೋಗೋದು, ಪಾತ್ರೆ ತೊಳೆಯೋಕೆ ಹೋಗೋದು, ಬಟ್ಟೆ ತೊಳೆಯೋಕೆ ಹೋಗೋದು, ಇವೆಲ್ಲಾನು ಮಾಡಿ ಎಷ್ಟೋ ಅವಘಡಗಳು ಸಂಭವಿಸಿದಾವೆ. ಇದರಿಂದ ಎಷ್ಟು ನಮಗೆ ಉಪಯೋಗ ಆಗುತ್ತೋ ಈ ಒಂದು ನಿಟ್ಟಿನಲ್ಲಿ ನಾವು ಅಷ್ಟೇ ಒಂದು ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ಅದಕ್ಕೆ ನಾವು ಕೃಷಿ ಇಲಾಖೆಯಿಂದ ಏನು ಮಾಡಿದ್ದೀವಿ, ಫೆನ್ಸಿಂಗ್ ಕಂಪಲ್ಸರಿ ಮಾಡಿದ್ದೀವಿ, ತಂತಿ ಬೇಲಿ ನಿರ್ಮಾಣ ಕಂಪಲ್ಸರಿ ಮಾಡಿದ್ದೀವಿ. ಜೊತೆಗೆ ಅಲ್ಲಿ ಒಂದು ಸೂಚನಾ ಫಲಕ ಹಾಕಿ ಅಂತ ಒಂದು ಅವರಿಗೆ ಮಾರ್ಗಸೂಚಿನಲ್ಲಿ ನಾವು ತಿಳಿಸ್ಕೊಟ್ಟಿದ್ದೀವಿ. ಅಲ್ಲಿ ಟೈರ್ ಟ್ಯೂಬ್ಗಳನ್ನ ಒಳಗಡೆ ಹಾಕಿ ಒಂದು ವೇಳೆ ಹಗ್ಗ ಇಳೆ ಬಿಡ್ರಿ, ಇದೆಲ್ಲ ಕೂಡ ನಾವು ಅವರಿಗೆ ಮುನ್ನೆಚ್ಚರಿಕೆ ಕ್ರಮನ ತಗೊಳ್ಳೋದಕ್ಕೆ ಹೇಳಿದೀವಿ. ಎಲ್ಲ ರೈತ ಬಾಂಧವರು ಈ ಒಂದು ಮುನ್ನೆಚ್ಚರಿಕೆ ಕ್ರಮನ ಅನುಸರಿಸಬೇಕು ಅಂತ ಅಂದ್ಬಿಟ್ಟು ನಾನು ಕೃಷಿ ಇಲಾಖೆ ಪರವಾಗಿ ಕೇಳ್ಕೊಳ್ತಾ ಇದ್ದೀನಿ. ಮೇಡಮ್, ಇಷ್ಟೊತ್ತು ತಾವು ಕೃಷಿ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ ಕೃಷಿ ಭಾಗ್ಯ ಯೋಜನೆಯಡಿ ಸಾಕಷ್ಟು ಮಾಹಿತಿಯನ್ನು, ಒಂದು ಏನು ಸಮಯ ಕಡಿಮೆ ಇದ್ರೂ ಸಹ ಸಾಕಷ್ಟು ಮಾಹಿತಿಯನ್ನು ತಾವು ಒದಗಿಸಿದ್ದೀರಾ. ಈ ಒಂದು ರೈತ ಬಾಂಧವರ ಪರವಾಗಿ ಮತ್ತು ಚಂದನ ವಾಹಿನಿಯ ಪರವಾಗಿ ತಮಗೆ ಧನ್ಯವಾದಗಳನ್ನು. ನಮಸ್ಕಾರ. ನಮಸ್ಕಾರ.